Good morning. Good morning, madam. Respected SP sir and staff of police and media people and my dear students. ಸರ್ ನಿಮಗೆ ತುಂಬ ಕ್ಲೀನಾಗಿ ಹೇಳಿದ್ದಾರೆ ಡ್ರಗ್ಸ್ ಬಗ್ಗೆ ನೀವೆಷ್ಟು ದೂರ ಇದ್ರೆ ಅಷ್ಟು ನೀವು ಸೇಫ್ ಅಂತ. ಯಾಕೆಂದ್ರೆ ನೀವು ಯಂಗ್ಸ್ಟರ್ಸ್ ಅಲ್ಲಿ ಇದು ಒಂದು ಅಟ್ರಾಕ್ಷನ್ ಆಗ್ತಾ ಇದೆ. ನಾವು ತುಂಬಾ ಕಡೆ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಬಟ್ ಲಕ್ಕಿಲಿ ನಮ್ಮ ಕಾಲೇಜಲ್ಲಿ ಅದಿಲ್ಲ. ಆದರೂ ಕೂಡ ನೀವು ಬೇರೆಯವರಿಗೆ ಒಂದು ಎಚ್ಚರಿಕೆ ಕೊಡುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀವಿ. ಇವತ್ತು ನಾವು ಮೇನು ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ನೋ ಟು ಡ್ರಗ್ಸ್ ಅಂತ. ಸೊ ಬೇರೆಯವ್ರು ಯಾರಾದರೂ ತಗೋತಾ ಇದ್ರೆ ಅಥವಾ ನಿಮಗೆ ಪ್ರಚೋದನೆ ಮಾಡ್ತಾ ಇದ್ರೆ ನೀವು ದಯವಿಟ್ಟು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ನಿಮ್ಮ ಹೆಸರು ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿರ್ತಾರೆ. ನೀವು ಹೆದರೋದೇನು ಬೇಡ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ ನನಗೇನಾದ್ರೂ ತೊಂದರೆ ಮಾಡ್ತಾರೆ. So why we have gathered here to address an important issue, drugs. We want a drug-free society. And why we want? Because it's harmful for your individual, your own health, your physical health, mental health, psychological health, for your family, for your society, and country as a whole we suffer. Because our young generation, if they get addicted, if they ruin their future due to drugs, the whole our country also suffer. And why it is dangerous? Because it starts with a small quantity. Let us try. ಸ್ವಲ್ಪ ಟ್ರೈ ಮಾಡೋಣ ಏನಾಗುತ್ತೆ ನೋಡೋಣ ಏನಾಗುತ್ತೆ. ಸೊ ಸ್ವಲ್ಪ ಗ್ರೂಪಲ್ಲಿ ಸೇರಿ ಒಬ್ರು ಹುಡುಗ ಈ ಥರ ಮಾಡ್ತಾರೆ. ಹಾಗೆ ಪಿಯರ್ ಪ್ರೆಸರಲ್ಲಿ ನೋಡಿ ಎಲ್ಲರೂ ಗ್ರೂಪಲ್ಲಿ ಸೇರ್ತಾರೆ ಏನಾಗುತ್ತೆ. ಸೋಷಿಯಲ್ ಮೀಡಿಯಲ್ಲಿ ಅಥವಾ ಕೆಲವು ಮೂವೀಸಲ್ಲಿ ಕೂಡ ಅವ್ರಿಗೆ ಗ್ಲೋರಿಫೈ ಮಾಡ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಅಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೀಸ್ ಡ್ರಗ್ಸ್ ಆರ್ ನಾಟ್ ಚೀಪ್. ಯು ರಿಕ್ವೈರ್ ಮನಿ ಫಾರ್ ದಟ್. ಆ್ಯಂಡ್ ಹೌ ವಿಲ್ ಯು ಗೆಟ್ ಮನಿ ಇಫ್ ಯು ಡೋಂಟ್ ಹ್ಯಾವ್ ಜಾಬ್?